ತಮ್ಮ ಹೆಸರು ಮೇಡಮ್? ಭಾಗ್ಯ. ಭಾಗ್ಯ ಮೇಡಮ್. ಮೇಡಮ್ ನಾನು ಕೇಳೋ ಪ್ರಶ್ನೆ, ನೀವು ಇಷ್ಟೆಲ್ಲ ಸೇವೆ ಮಾಡ್ತೀರಾ ಇದಕ್ಕೆಲ್ಲ, ನಿಮ್ಗೆ ಸರ್ಕಾರಿಲಿ ಒಂದು ಪರ್ಮನೆಂಟ್ ಸ್ಯಾಲರಿನೇ ಇಲ್ವಾ? ಇಲ್ಲ ಸರ್, ದಿನಗೂ ಆಶ್ಚರ್ಯ ಮೇಡಮ್ ನಮ್ಗೇನೆ ಈಗ ಕೇಳ್ಬಿಟ್ಟು. ಹೌದು ಸರ್, ಇವತ್ತು ದುಡಿದ್ರೆ ಮಾತ್ರ ನಮಗೆ ಕೆಲಸ. ಈಗ ಒಂದ್ ತಿಂಗಳಲ್ಲಿ 28 ದಿನ ಮಾಡಿದ್ರೆ 2 ದಿನ ನಾವು ರಜಾ ಇತ್ತು ಅಂದ್ರೆ ಸ್ಯಾಲರಿ ಕಟ್ ಆಗುತ್ತೆ ಸರ್. ಮೇಡಮ್ ಇದು ಸರ್ಕಾರದವರು ಅಟ್ಲೀಸ್ಟ್ ಸ್ಯಾಲರಿನಾರ ಫಿಕ್ಸ್ ಮಾಡಬೇಕು. ಖಂಡಿತ ಸರ್, ನಾವು ಅದನ್ನೇ ಬರೀ ಕೇಳ್ತೀವಿ. ಡ್ಯೂಟಿ ಇದ್ದಾಗ ಮಾಡಿದ್ರೆ ಅದು ಯಾವ್ದು ಇದು ಮೇಡಮ್? ಸರ್ ಎಲ್ಲ ಸರ್ಕಾರದಲ್ಲಿ ಆಂಧ್ರ, ತೆಲಂಗಾಣ, ತಮಿಳುನಾಡು ಎಲ್ಲ ಸರ್ಕಾರ ಮಾಡಿದೆ ಸರ್. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ನಮಗೆ ಈ ತರ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಈ ತರ ಅವರಿಗೆ ಫಿಕ್ಸ್ ಇಲ್ಲ. ಇಲ್ಲ ಸರ್, ಅಲ್ಲೆಲ್ಲ 365 ದಿನ ಕರ್ತವ್ಯ ಇದೆ, ಅವರಿಗೆ 30,000 ಸಂಬಳ ಇದೆ ಸರ್. ನಮ್ ಪರವಾಗಿ ಇರ್ಲಿ ಬಿಡ್ಲಿ ಮಾಡ್ಲೇಬೇಕಲ್ವಾ? ಹೌದಲ್ವಾ ಸರ್, ನಾವು ಅದನ್ನೇ ಸರ್ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದೀವಿ ಸರ್. ಯಾರ್ಯಾರನ್ನೋ ಗುರುತಿಸ್ತೀರಾ, ನಾವು ಇಷ್ಟು ದಿನದಿಂದ ಕಾಕಿ ಹಾಕೊಂಡು ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಸರ್. ಒಂದು ಯಾರೋ ಒಂದು ಹಸುಗೆ ನೀರ್ ಕೊಟ್ರೆ ಅದನ್ನ ಗುರುತಿಸಿ ಅದು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಎತ್ತಿ ಹಿಡಿದು ಒಂದು ಕೆಲಸ ಅಂತ ಮಾಡ್ತೀರಾ. ನಮ್ಗೆ ಯಾಕೆ ಸರ್ ಮಾಡ್ಕೊಡ್ತಾ ಇಲ್ಲ? ಬಿಸಿಲು ಮಳೆ ಅಂದೆ ನಾವು ಎಲ್ಲ ಮಕ್ಕಳು ಎಲ್ಲ ವಯಸ್ಸಾದವ್ರನ್ನ ಬಿಟ್ಟು ನಾವು ಬಂದು ನಿಂತ್ಕೊಂಡು ಕೆಲಸ ಮಾಡ್ತೀವಿ ಸರ್. ದಯವಿಟ್ಟು ನಮ್ ಬಗ್ಗೆನೂ ಗಮನ ಹರಿಸಿ. ಅಷ್ಟೇ ಪ್ರಿಫರೆನ್ಸ್ ಕೊಡ್ಬೇಕು ಅಂದ್ರೆ ಇವಾಗ ನಮ್ಗೆ ಡ್ಯೂಟಿ ಮೇನ್. ಇವಾಗ ಡ್ಯೂಟಿ ಕೆಲಸ ಕೊಡ್ಬೇಕು, ನಮ್ಗೆ ಕೆಲಸ ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ತಿಂಗಳಲ್ಲಿ ಎಷ್ಟು ದಿವಸ ಡ್ಯೂಟಿ ಬಿಡ್ತಾ? ತಿಂಗಳಲ್ಲಿ ಅಂತ ಅಂದ್ರೆ 3 ತಿಂಗಳಿಗೆ 4 ತಿಂಗಳಿಗೆ 1 ತಿಂಗಳು ಡ್ಯೂಟಿ ಸಿಗ್ತಾ ಇದೆ ನಮ್ಗೆ. ಈ ತರ 2 ತಿಂಗಳು ಡ್ಯೂಟಿ ಇಲ್ಲ, ಡ್ಯೂಟಿ ಇಲ್ಲ. ಕಂಪಲ್ಸರಿ ಬಂದೋಬಸ್ತಿಗೆ ಬರ್ಬೇಕು, ಕಂಪಲ್ಸರಿ ನಾವು ಪೆರೇಡ್ ಗ್ರೌಂಡಿಗೆ ಬರ್ಬೇಕು. ಬಿಟ್ರೆ ಈ ಡ್ಯೂಟಿ ಮಾತ್ರ ನಮಗೆ ಕಂಪಲ್ಸರಿ ಇಲ್ಲ. ಅದ್ರಲ್ಲೂ ಕೆಲವು ಮಿಸ್ಸಿಂಗ್ ಆಗ್ತಾ ಇದೆ. ಎಲ್ಲ ಐತೈತೆ ಅಂತ ಎಲ್ಲಾನು ನಾವು ಗಮನಿಸಕ್ಕೂ ಆಗಲ್ಲ. ಎಲ್ಲ ಆಗ್ತಿದೆ ಅನ್ನೋದು ಗಮನಿಸಕ್ಕೂ ಆಗಲ್ಲ ಸರ್. ನಾವು ಮಿಸ್ಸಿಂಗ್ ಆಗ್ತಾ ಇದೆ ಡ್ಯೂಟಿಗಳು ನಮ್ಗೆ. ಡ್ಯೂಟಿ ಇದ್ದಾಗ ಮಾತ್ರ ಸ್ಯಾಲರಿ, ಇಲ್ಲ ಅಂದಾಗಿಲ್ಲ. ಮತ್ತೆ ನಾವು ಬೇರೆ ಯಾವ ಕೆಲ್ಸಕ್ಕೂ ಹೋಗಿ ಸೇರಕ್ ಆಗಲ್ಲ. ಇಲ್ಲಿ ನಮ್ಗೆ ರಿನ್ಯೂವಲ್ ಮಾಡ್ಬಿಡ್ತಾರೆ. ನಾವು ಬೇರೆ ಏನಾದ್ರು ಮಾಡೋಣ ಅಂತಂದ್ರೆ ಇಲ್ಲಿ ನಮ್ ಕೆಲ್ಸದಿಂದ ತೆಗೆದ್ಬಿಡ್ತಾರೆ. ಇಲ್ಲೇ ನಂಬಿ ಬಂದಿದೀವಿ. ಆದ್ರಿಂದ ನಮ್ಗೆ ಇಲ್ಲಿ ತುಂಬಾ ಸಮಸ್ಯೆ. ಈ ಡ್ಯೂಟಿ ಇದೆ, ನಮ್ಗೆ ಕೆಲಸ ಕೊಡ್ಬೇಕು. ನಮ್ಗೆ ವರ್ಷದಲ್ಲಿ 12 ತಿಂಗಳಲ್ಲಿ ನಮ್ಗೆ ಡ್ಯೂಟಿ ಕೊಡ್ಬೇಕು ಇವ್ರು. ಯಾಕೆಂದ್ರೆ ನಮ್ದು ಸಂಸಾರ, ಫ್ಯಾಮಿಲಿ, ಪೊಲೀಸ್ ಇಲಾಖೆ ತರನೇ ನಾವು ಜೀವನ ಮಾಡ್ತಾ ಇದೀವಲ್ವಾ, ಮನೆ, ಸಂಸಾರ, ಪರಿವಾರ. ಅದನ್ನು ಅವ್ರೊಂದ್ ಸ್ವಲ್ಪ ಪರಿಗಣನೆ ತಗೊಂಡು ನಮ್ಮನ್ನ ಕೆಲಸ ಕೊಟ್ಟು ನಮ್ಮನ್ನ ಕಾಯಂ ಮಾಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಒಟ್ಟೆ ಆಗ್ತಿರೋದಂತೂ ನಿಜ. ತಿಂಗಳು ಡ್ಯೂಟಿಗಳು ಸಿಗ್ತಾ ಇಲ್ಲ. ಮತ್ತೆ ನಮ್ಮನ್ನೇ ನಂಬ್ಕೊಂಡು ನಮ್ಮ ಪರಿವಾರ, ಫ್ಯಾಮಿಲಿ, ತಾಯಿ, ತಂದೆ, ಗಂಡ, ಮಕ್ಕಳೆಲ್ಲ ಇರುತ್ತೆ. ಮತ್ತೆ ಕಾಕಿ ಬಟ್ಟೆ ಹಾಕೊಂಡು ಡ್ಯೂಟಿ ಮಾಡ್ತಾ ಇರೋದ್ರಿಂದ ನಮ್ಗೆ ಡ್ಯೂಟಿ ಬೇಕೇ ಬೇಕಾಗುತ್ತೆ. ಮನೆಗಳಲ್ಲಿ ಈಗ ಇದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಿರ್ತೀವಿ. ಈಗೇನೋ ಬೇರೆ ಇನ್ನೇನು ಕೆಲಸನೂ ಮಾಡಕ್ ಹೋಗಲ್ಲ. ಬೇರೆ ಏನಾದ್ರು ಸಮಸ್ಯೆ ಐತೆ, ನಾವು ಬೇರೆ ಡ್ಯೂಟಿ ಮಾಡೋಣ ಅಂತ ಹೇಳಿದಾಗ ಆಕೋಚಿತವಾಗಿ ಇಲ್ಲಿ ಬಂದೋಬಸ್ತಿ ಕರೆದು ಬಿಡ್ತಾರೆ. ಮತ್ತೆ ಅಲ್ಲೂ ನಾವು ಕೆಲಸ ಮಾಡಕ್ಕಾಗಲ್ಲ, ಬಂದೋಬಸ್ತಲ್ಲೂ ನಾವು ಮಾಡಕ್ಕಾಗಲ್ಲ. ಬಂದೋಬಸ್ತಿಗೆ ಬರ್ಲಿಲ್ಲ ಅಂದಾಗ ಇಲ್ಲಿ ಇವರು ಕಂಪ್ಲೇಂಟ್ ಇಶ್ಯೂ ಮಾಡ್ಬಿಡ್ತಾರೆ. ಅದಕ್ಕೆ ನಮ್ಗೆ ಕಂಪಲ್ಸರಿ ಡ್ಯೂಟಿ ಬೇಕು. ಯಾಕೆ ಅಂತಂದ್ರೆ ನಾವು ಕಾಕಿ ಬಟ್ಟೆ ಹಾಕಿರೋದ್ರಿಂದ ಎಲ್ಲಾ ಕಡೆ ಡಿಪಾರ್ಟ್ಮೆಂಟ್ ಅಲ್ಲಿ, ಎಲ್ಲಾ ಕಡೆ ಜಿಲ್ಲೆಗಳಲ್ಲಿ ಡ್ಯೂಟಿ ಮಾಡ್ತಾ ಇದೀವಿ. ಇಂಥ ಕಡೆ ಇವ್ರಿಗೆ ಮಾಡಕ್ ಬರಂಗಿಲ್ಲ ಅಂತ ಏನಿಲ್ಲ. ಸೇಮ್ ಪೊಲೀಸಲ್ಲಿ ಯಾವ ತರ ಪದ್ಧತಿ ಇದೆ, ಬಂದೋಬಸ್ತ್ ಇದೆ, ಅದೇ ತರ ನಮ್ಮ ಸ್ವಯಂ ಸೇವಾ ಈ ಹೋಮ್ ಗಾರ್ಡ್ಸ್ ಇಲಾಖೆಯಲ್ಲೂ ನಮ್ಗೆ ಡ್ಯೂಟಿ ಕರೀತಾರೆ. ಅವ್ರಿಗೆ ಯಾವ ಟ್ರೈನಿಂಗ್ ಕೊಡ್ತಾರೆ, ಅದೇ ತರ ಲಾಟ್ರಿ ಟ್ರೈನಿಂಗು, ಬಂದೋಬಸ್ತಿನ ಟ್ರೈನಿಂಗು, ಮತ್ತೆ ರೈಫಲ್ ಟ್ರೈನಿಂಗು, ಪ್ಲಟೂನ್ ಟ್ರೈನಿಂಗು, ಪ್ರತಿಯೊಂದು ಪೊಲೀಸ್ ತರಾನೇ ಎಲ್ಲಾನು ಕೊಡ್ತಿದ್ದಾರೆ. ಆದ್ರೆ ಡ್ಯೂಟಿ ಮಾತ್ರ ಒಂದು ಮುಂಚೂಣಿನಿಲ್ಲ ಗೃಹ ರಕ್ಷಕ ದಳದವ್ರಿಗೆ. ಆದ್ರಿಂದ ಇದರಿಂದ ಸಮಸ್ಯೆನೇ ಉದ್ಭವ ಆಗ್ತಾ ಇದೆ ಹೊರತು ನಾನ್ ಸೇರಿಲ್ಗೆ 16 ವರ್ಷ 17ನೇ ವರ್ಷ ರನ್ನಿಂಗು. ಅವಾಗ್ಲಿಂದ ಇವಾಗವರೆಗೆ ಡ್ಯೂಟಿದೇ ಪ್ರಾಬ್ಲಮ್ ಆಗ್ತಿದೆ, ಬೇರೆ ಏನಿಲ್ಲ. ಮತ್ತೆ ಏನಾರ ಟ್ರೈನಿಂಗ್ ಅವರು ಹೇಳಿದಾಗ ನಾವು ಟ್ರೈನಿಂಗ್ ಹೋಗ್ಲೇಬೇಕಾಗಿರುತ್ತೆ.